ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ವಿಫಲ, ಟಾಟಾ ಏಸ್ಗೆ ಡಿಕ್ಕಿ. ಹಿಂಬದಿಯಿಂದ ಬಂದ ದ್ವಿಚಕ್ರ ವಾಹನ ಸವಾರ ಕೆಎಸ್ಆರ್ಟಿಸಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳಿಗೆ ಗಾಯ, ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ವಿಫಲಗೊಂಡು ಟಾಟಾ ಏಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಹಿಂಭಾಗದಿಂದ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದ ಇಬ್ಬರು ಮಕ್ಕಳು ಮತ್ತು ಗಂಡ ಮತ್ತು ಹೆಂಡತಿಗೆ ಗಾಯಗಳಾಗಿರುವ ಘಟನೆ ನಡೆದಿದೆ. ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಸಿಗ್ನಲ್ ಬಳಿ ಟಾಟಾ ಏಸ್ಗೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್. ಇದೇ ಬಸ್ ಹಿಂಭಾಗದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದ ನಗರದ ಜೆಜೆ ಕಾಲೋನಿಯ ನರಸಿಂಹಪ್ಪ ಮತ್ತು ಸುವರ್ಣ ಹಾಗೂ ಮಕ್ಕಳಾದ ಗ್ರೇಸಿ ಮತ್ತು ಶವಸುಂದರ್ ನಿವಾಸಿಗಳೆಂದು ತಿಳಿದು ಬಂದಿತ್ತು. ಇವರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಘಟನೆಯ ವಿಷಯ ತಿಳಿದ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲು ನೆರವಾಗಿದ್ದು, ವಾಹನಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸಂಜೆ ವೇಳೆ ವಾಹನ ದಟ್ಟಣೆ ನಗರದಲ್ಲಿ ಹೆಚ್ಚಾಗಿದ್ದು, ಪೊಲೀಸ್ ಚೌಕಿಗಳಲ್ಲಿ ಹಾಗೂ ಆಜಾದ್ ಚೌಕದ ಕಡೆ ಹೋಗುವ ಕಡೆ ಹೆಚ್ಚಿನ ವಾಹನ ದಟ್ಟಣೆ ಹಾಗೂ ಬೃಹತ್ ವಾಹನಗಳು ಚೇಳೂರು ವೃತ್ತದಿಂದ ನೇರವಾಗಿ ಪಿಸಿಆರ್ ಕಾಂಪ್ಲೆಕ್ಸ್ ಕಡೆ ಬರೋದ್ರಿಂದ ಒಂದೆಡೆ ಟ್ರಾಫಿಕ್ ಜಾಮ್, ಮತ್ತೊಂದೆಡೆ ಇಂತಹ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಪೊಲೀಸರು ಬೃಹತ್ ವಾಹನಗಳನ್ನು ಚೇಳೂರು ವೃತ್ತದಿಂದ ಬೆಂಗಳೂರು ವೃತ್ತದ ಕಡೆಗೆ ಸಾಗುವಂತೆ ಮಾಡಿದ್ರೆ ವಾಹನ ದಟ್ಟಣೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಿ ಸಣ್ಣ ಪುಟ್ಟ ಸವಾರರು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತದೆ ಎಂಬ ಅಭಿಪ್ರಾಯ ಕೆಲ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್ ಚಾಂದ್ರಹಳ್ಳಿ ರವಿ, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಬ್ಯೂರೋ ರಿಪೋರ್ಟ್ ಚಾಂದ್ರಹಳ್ಳಿ ರವಿ, ಎನ್ಕೆಎಸ್ ಟಿವಿ4, ಚಿಕ್ಕಬಳ್ಳಾಪುರ.